ಹಲೋ ಡಿಯರ್ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ನಾವು ನೋಡ್ತಿದ್ವಿ ಈಸಿ ವೇ ಆಫ್ ಗೆಟ್ಟಿಂಗ್ 40 ಮಾರ್ಕ್ಸ್ ಅಂತ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಇದ್ವಿ. ಅದರದ 6th ಪಾರ್ಟ್ ಇದು. 6th ಪಾರ್ಟ್ನಲ್ಲಿ ಅದು 6.1 ಅಂತ ತೊಗೊಂಡಿದ್ದೀನಿ. ಅಂದರೆ ಈ ಒಂದು ಕನ್ಸ್ಟ್ರಕ್ಷನ್ ಅನ್ನೋ ಒಂದು ಏನು ಟಾಪಿಕ್ ಬರುತ್ತೋ ಅದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಆ ಡಿಫ್ರೆಂಟ್ ಮೆಥಡ್ಸ್ನಲ್ಲಿ ನಾನು ಫಸ್ಟ್ ಒನ್ ತೊಗೊಂಡಿರೋದ್ರಿಂದ ಅದಕ್ಕೆ ಇದನ್ನು 6.1 ಅಂತ ತೊಗೊಂಡಿದ್ದೀವಿ. ಇವತ್ತಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಕನ್ಸ್ಟ್ರಕ್ಷನ್ಸ್ ಅಂತ. ಕನ್ಸ್ಟ್ರಕ್ಷನ್ಸ್ ಅಂತಂದರೆ ಇದು 2 ಮಾರ್ಕಿಗೆ ಬರುತ್ತೆ. 2 ಮಾರ್ಕಿಗೆ ಬರ್ತಕ್ಕಂಥ ಈ ಒಂದು ಕಾನ್ಸೆಪ್ಟ್ನಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಆ ಕನ್ಸ್ಟ್ರಕ್ಷನ್ ಅನ್ನೋದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಅದರಲ್ಲಿ ಫಸ್ಟ್ ಒನ್ ಇದಾಗಿರೋದ್ರಿಂದ ಇದನ್ನು ಪಾರ್ಟ್ 6.1 ಅಂತ ನಾನು ಹೇಳ್ತಾ ಹೋಗ್ತೀನಿ. ನಾವು ಈ ಕನ್ಸ್ಟ್ರಕ್ಷನ್ಸ್ನಲ್ಲಿ 2 ಮಾರ್ಕಿಗೆ ಏನು ನೋಡ್ಬೋದು ಅಂತಂದರೆ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಅಂತ. ಅಂದರೆ ಸರ್ಕಲ್ಗೆ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಈಗ ಅದಕ್ಕಿಂತ ಮುಂಚೆ ನಾವು ಟ್ಯಾಂಜೆಂಟ್ ಅಂತಂದರೆ ಏನು ತಿಳ್ಕೋಬೇಕು. ವಾಟ್ ಈಸ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಅಂತಂದರೆ, ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ಗೆ ಟ್ಯಾಂಜೆಂಟನ್ನು ಯಾವ ಥರ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅಂದರೆ ಅದಕ್ಕಿಂತ ಮುಂಚೆ ಈ ಟ್ಯಾಂಜೆಂಟ್ ಅಂತಂದರೆ ಏನು ಅಂತ ನೋಡೋದಾದರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಸರ್ಕಲ್ ಇದೆ, ಇಲ್ಲೊಂದು ರೇ ಇದೆ, ಈ ಕಡೆ ಒಂದು ರೇ ಇದೆ. ಈ ಸರ್ಕಲ್ ನೋಡ್ರಿ, ಈ ಕಡೆ ಈ ಸರ್ಕಲ್ ಹಿಂಗೆ ಮೂವ್ ಆಗಿದೆ. ಸೊ ದಟ್ ಇಲ್ಲಿಂದ ಈ ರೇ ಇದೆಲ್ಲ ಹಿಂಗೆ ಪಾಸ್ ಆಗುತ್ತೆ. ಜಸ್ಟ್ ಇದ್ರ ಮುಖಾಂತರ ಹಿಂಗೆ ಪಾಸ್ ಆಗಿ ಹೋಗಿದೆಯಲ್ಲ, ಇಲ್ಲಿ ನೋಡ್ರಿ, ಇದು ಜಸ್ಟ್ ಪಾಸ್ ಆಗಿ ಹೋಯ್ತು. ಇಲ್ಲಿ ಈ ಪಾರ್ಟನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಅಂದರೆ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ರೇ ಏನಾದರೂ ಹಿಂಗೆ ಬಂದು ಈ ಥರ ಇದಕ್ಕೆ ಟಚ್ ಆಗಿ ಮೂವ್ ಆಗಿ ಹೋಯ್ತು ಅಂತಂದರೆ ಇಲ್ಲಿ ಈ ಟಚ್ ಆಗಿರ್ತಕ್ಕಂಥ ಪಾರ್ಟನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಲೈಕ್ ದಟ್ ಇದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ರೇ ಇದೆಯಲ್ಲ, ಈ ರೇ ಈ ಥರ ಹಿಂಗೆ ಮೂವ್ ಆಗುತ್ತೆ. ಇಲ್ಲಿ ಟಚ್ ಆಗಿ ಹೋಗಿರ್ತಕ್ಕಂಥ ಪಾರ್ಟನ್ನೇ ನಾವು ಟ್ಯಾಂಜೆಂಟ್ ಟು ದ ಸರ್ಕಲ್ ಅಂತ ಕರಿತೀವಿ. ಲೈಕ್ ದಟ್ ಇಲ್ಲಿ ನೋಡ್ರಿ, ಈ ಥರ ಮೂವ್ ಆಗುತ್ತೆ. ಇದು ಇಲ್ಲಿ ಏನು ಟಚ್ ಆಗಿ ಹೋಗುತ್ತಲ್ಲ, ಇದು ಈ ಪಾರ್ಟನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಹಾಗಾದರೆ ಟ್ಯಾಂಜೆಂಟ್ ಅಂತಂದರೆ ಗೊತ್ತಾಯಿತು. ಈ ಟ್ಯಾಂಜೆಂಟನ್ನು ನಾವು ಹೆಂಗೆ ಬೇಕೋ ಹಂಗೆ ಹೇಳಕ್ಕೆ ಬರೋಂಗಿಲ್ಲ, ಬಟ್ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ. ಆ ಮೆಥಡ್ಸನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ನಾವು ಇವತ್ತು ಫಸ್ಟ್ ಮೆಥಡನ್ನು ನೋಡ್ತಾ ಹೋಗ್ತಿದ್ದೀವಿ. ಅದರಲ್ಲಿ ಫಸ್ಟ್ ಮೆಥಡ್ ಏನಪ್ಪ ಅಂತಂದರೆ ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಅಂತಂದರೆ, ಸರ್ಕಲ್ ಇಲ್ಲಿದೆಯಲ್ಲ, ಇದು ಈ ಸರ್ಕಲ್ಲಿಗೆ ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ಟ್ಯಾಂಜೆಂಟನ್ನು ಇದಕ್ಕೊಂದು ಮತ್ತು ಇದಕ್ಕೊಂದು ಈ ಥರ ಟ್ಯಾಂಜೆಂಟನ್ನು ಡ್ರಾ ಮಾಡತಕ್ಕಂಥ ವೇನ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದೇ ಥರ ನೆಕ್ಸ್ಟ್ ಸೆಕೆಂಡ್ ಮೆಥಡಲ್ಲಿ ಬರುತ್ತೆ ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ವೆನ್ ಆ್ಯಂಗಲ್ ಈಸ್ ಗಿವನ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್. ಅಂದರೆ 2 ಟ್ಯಾಂಜೆಂಟ್ ಇದು, ಒಂದು ಸರ್ಕಲ್ ಇದೆಯಲ್ಲ, ಇಲ್ಲಿ ಈ ಸರ್ಕಲ್ಗೆ ಇಲ್ಲೊಂದು ಟ್ಯಾಂಜೆಂಟ್ ಇದೆ, ದೆನ್ ಇಲ್ಲೊಂದು ಟ್ಯಾಂಜೆಂಟ್ ಇದೆ. ಈ ಟ್ಯಾಂಜೆಂಟನ್ನು ಹಿಂಗೆ ಡ್ರಾ ಮಾಡಿದ್ದೀವಿ ಅಂತಂದರೆ ಅವರು ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟನ್ನು ಕೊಟ್ಟಿರ್ತಾರೆ. ಈ ಆ್ಯಂಗಲನ್ನು ಕೊಟ್ಟಿರ್ತಾರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಆ್ಯಂಗಲನ್ನು ಕೊಟ್ಟಿರ್ತಾರೆ. ಹಂಗಾದರೆ ಎರಡರ ಮಧ್ಯೆ ಫಾರ್ ಎಕ್ಸಾಂಪಲ್ 16, 17, 18, 100 ಡಿಗ್ರಿ ಹಿಂಗೆ ಕೊಟ್ಟಾಗ ನಾವು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದೇಳಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ನಾವು ಇದನ್ನು ಇಲ್ಲಿ ರೇಡಿಯಸನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ರೇಡಿಯಸನ್ನು ಡ್ರಾ ಮಾಡ್ಕೊಂಡ್ಬಿಟ್ಟು ಡಿಫ್ರೆಂಟ್ ಅದು ಮೆಥಡ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಸೆಕೆಂಡ್ ಮೆಥಡನ್ನು ಹೇಳ್ತೀನಿ. ಇವತ್ತು ನಾನು ಹೋಗ್ತಾ ಇರೋದು ಈ ಫಸ್ಟ್ ಮೆಥಡ್ಗೆ, ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್. ಅಂದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಟ್ಯಾಂಜೆಂಟನ್ನು ಈ ಥರ ಹೆಂಗೆ ಡ್ರಾ ಮಾಡ್ಬೋದು ಅಂತ ನೋಡೋಣ. ಈಗ 2 ಮೆಥಡ್ ಆಯಿತು, ಇನ್ನೂ 3 ಮೆಥಡ್ಸ್ ಇದ್ದಾವೆ, ಅದನ್ನು ನಾನು ಹೇಳ್ಬಿಡ್ತೀನಿ ಇಲ್ಲಿ. ಇಲ್ಲಿ ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ವೆನ್ ಆ್ಯಂಗಲ್ ಈಸ್ ಗಿವನ್ ಬಿಟ್ವೀನ್ ದ ಟೂ ರೇಡಿಯೈ. ಅಂದರೆ 2 ರೇಡಿಯೈ ಮಧ್ಯೆ ಇಲ್ಲಿ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ, ಈ ಸರ್ಕಲ್ಲು ಎರಡರೂ ಈ ಒಂದು ರೇಡಿಯಸ್ಸು ಮತ್ತು ಈ ಒಂದು ರೇಡಿಯಸ್ ಮಧ್ಯೆ ಏನಾದರೂ 70 ಡಿಗ್ರಿ 60 ಡಿಗ್ರಿ ಹಿಂಗೇನಾದರೂ ಡಿಗ್ರಿಯನ್ನು ಆ್ಯಂಗಲನ್ನು ಕೊಟ್ಟಾಗ ನಾವು ಟ್ಯಾಂಜೆಂಟನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ನೋಡೋಣ. ನೆಕ್ಸ್ಟು ಬಂದರೆ ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಅಟ್ ದ ಎಂಡ್ ಪಾಯಿಂಟ್ ಆಫ್ ಇಟ್ಸ್ ಡಯಾಮೀಟರ್ ಆಫ್ ಸರ್ಕಲ್ ಅಂತಂದರೆ ಸರ್ಕಲ್ನ ಎಂಡ್ ಪಾಯಿಂಟ್ಸ್ ಆಫ್ ಡಯಾಮೀಟರ್. ಅಂದರೆ ಇಲ್ಲಿ ಬರುತ್ತೆ, ಇದು ಡಯಾಮೀಟರ್. ಹಿಂಗೆ ಡ್ರಾ ಮಾಡಿ ಹೆಂಗೆ ಬೇಕಾದ್ರೂ ಡ್ರಾ ಮಾಡ್ಬೋದು, ಹಿಂಗೂ ಮಾಡ್ಬೋದು, ನೀವು ಹೆಂಗಾದ್ರೂ ಮಾಡಿರಿ. ಡಯಾಮೀಟ್ರನ್ನು ಡ್ರಾ ಮಾಡಿದ ಮೇಲೆ ಇಲ್ಲಿ ಎಂಡ್ ಪಾಯಿಂಟಿಂದ ಒಂದು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡೋದು. ಇಲ್ಲೂ ಅಷ್ಟೇ, ಇದು ಎಂಡ್ ಪಾಯಿಂಟಿಗೆ ನಾವು ಹಿಂಗೆ ಈ ಥರ ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡೋದು. ನೀವು ಹಿಂಗೆ ಬೇಕಾದ್ರೂ ಹಿಂಗೆ ಅಡ್ಡ ಹೇಳ್ಕೊಬೋದು, ಹಿಂಗೆ ಈ ಥರ ಹೆಂಗೆ ಬೇಕಾದರೂ ಡ್ರಾ ಮಾಡ್ಕೋಬೋದು. ಹಿಂಗೆ ಬೇಕಾದರೂ ಡ್ರಾ ಮಾಡ್ಕೊಂಡ್ಬಿಟ್ಟು ಎಂಡ್ ಪಾಯಿಂಟಿಂದ ಅಲ್ಲಿ ಎಂಡ್ ಪಾಯಿಂಟ್ ಎಲ್ಲಿರುತ್ತೋ ಈ ಥರ
ಅಲ್ಲಿಗೆ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡೋದು. ಇದು ಒಂದು ಫೋರ್ತ್ ಮೆಥಡ್. ನೆಕ್ಸ್ಟ್ ಫಿಫ್ತ್ ಮೆಥಡ್ ಹೇಳೋದಾದರೆ, ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಅಟ್ ದ ಎಂಡ್ ಪಾಯಿಂಟ್ಸ್ ಆಫ್ ಇಟ್ಸ್ ಕಾರ್ಡ್ ಆಫ್ ಎ ಸರ್ಕಲ್. ಸರ್ಕಲನ್ನು ಡ್ರಾ ಮಾಡಿದ್ದೀವಿ, ಇಲ್ಲಿ ಕಾರ್ಡ್ ಇದೆಯಲ್ಲ, ಇಲ್ಲಿ ಇದು ನೋಡ್ತಾ ಇದ್ದೀರಿ, ಇಲ್ಲಿ ಈ ಕಾರ್ಡ್ಗೆ ಎಂಡ್ ಪಾಯಿಂಟ್ ಆಫ್ ಇಟ್ಸ್ ಕಾರ್ಡ್, ಇಲ್ಲಿ ಎಂಡ್ ಪಾಯಿಂಟ್ ಅಂದರೆ ಇಲ್ಲಿ ಬರುತ್ತೆ, ಎಂಡ್ ಪಾಯಿಂಟ್ ಆಫ್ ಅಂತಂದರೆ ಇಲ್ಲಿ ಬರುತ್ತೆ, ಎಂಡ್ ಪಾಯಿಂಟ್ ಆಫ್ ಇಟ್ಸ್ ಕಾರ್ಡ್ ಅಂತಂದರೆ ಇಲ್ಲಿ ಬರುತ್ತೆ. ಇಲ್ಲಿ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡೋದು. ಇದನ್ನೇ ಯಾವ ಥರ ನಾವು ನೋಡೋಣ ಅಂತ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈ ಥರ ನಾವು ಕಾರ್ಡಿಗೆ ಡ್ರಾ ಮಾಡಬೇಕು ಅಂತಂದರೆ ರೇಡಿಯಸನ್ನು ಕಂಪಲ್ಸರಿ ಡ್ರಾ ಮಾಡ್ಕೊಳ್ಳೇಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಕೊಟ್ಟಿದ್ದಾರೆ, ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಕೊಟ್ಟಿದ್ದಾರೆ ಅಂತಂದ್ರೂ ಕೂಡ ನಾವು ರೇಡಿಯಸನ್ನು ಡ್ರಾ ಮಾಡ್ಕೋಬೇಕು. ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್, ಇಲ್ಲಿ ಟ್ಯಾಂಜೆಂಟ್ಸ್ ಇದು ಆ್ಯಂಗಲ್ ಕೊಟ್ಟಿದ್ದಾರೆ ಅಂತಂದರೆ ನಾವು ರೇಡಿಯಸನ್ನು ಡ್ರಾ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಅಂತ ಹೇಳ್ತೀವಿ. ಈಗ ಎಸ್, ನಾವು ಫಸ್ಟ್ ಮೆಥಡನ್ನು ನೋಡ್ತಾ ಇದ್ದೀವಿ ಇಲ್ಲಿ, ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಟು ದ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಅಂದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನನ್ನು ಫಸ್ಟ್ ಮೆಥಡಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಥರ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm, ದೆನ್ ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ 10 cm ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ಅಂದರೆ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು, ಸರ್ಕಲ್ನ ಸೆಂಟರ್ ಆಫ್ ದ ಸರ್ಕಲಿಂದ 10 cm ಹೊರಗಡೆಯಿಂದ, ಇಲ್ಲೇನು ಪಾಯಿಂಟ್ ಬರುತ್ತಲ್ಲ ಅಲ್ಲಿಂದ ನಾವು ಪೇರ್ ಆಫ್ ಟ್ಯಾಂಜೆಂಟ್ಸ್ ಅಂತಂದರೆ 2 ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು. ಫ್ರಮ್ ದ ಪಾಯಿಂಟ್ ಔಟ್ಸೈಡ್ 10 cm ಹೊರಗಡೆ ಆ ಪಾಯಿಂಟಿಂದ ಪೇರ್ ಆಫ್ ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು. ಇದು ಫಸ್ಟ್ ಮೆಥಡಲ್ಲಿ ಈ ಥರ ಒಂದು ಪ್ರಾಬ್ಲಮನ್ನು ನಾವು ಮಾಡಬೇಕಾಗಿದೆ. ಸೊ ನಿಮಗೆ ಗೊತ್ತಿದೆ, ಇಲ್ಲಿ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm ಅಂತಂದರೆ ಒಂದು 3 cm ರೇಡಿಯಸ್ ಇರ್ತಕ್ಕಂಥ ಒಂದು ಸರ್ಕಲನ್ನು ಡ್ರಾ ಮಾಡಬೇಕೀಗ ನಾವು. ಟೇಕ್ ಕಂಪಸ್, ಮೆಜರ್ the 3 cm radius, take a measurement from the scale. ಇಲ್ಲಿ ಸ್ಕೇಲ್ನಲ್ಲಿ 3 cm ನೋಡ್ತಾ ಇದ್ದೀರಲ್ಲ, ಇಲ್ಲಿ 3 cm ಒಂದು ರೇಡಿಯಸ್ ಇರತಕ್ಕಂಥ ಒಂದು ಸರ್ಕಲನ್ನು ಡ್ರಾ ಮಾಡಬೇಕಿಲ್ಲಿ ನಾವು. ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಸರ್ಕಲನ್ನು ಡ್ರಾ ಮಾಡಿದ್ದೀವಿ. ದೆನ್ ಕೀಪ್ ಇಟ್ ದಿಸ್. ಇಲ್ಲಿ ಇದು ಸೆಂಟರ್ ಆಫ್ ದ ಸರ್ಕಲ್. ಇಲ್ಲಿ ಸೆಂಟರ್ ಆಫ್ ದ ಸರ್ಕಲಿಂದ ಈಗ 10 cm ಹೊರಗಡೆ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಸೆಂಟರ್ ಆಫ್ ದ ಸರ್ಕಲ್. ಇಲ್ಲಿ ಈ ಸೆಂಟರ್ ಆಫ್ ದ ಸರ್ಕಲಿಂದ 10 cm ಎಲ್ಲಿಗೆ ಬರುತ್ತೆ, ಔಟ್ಸೈಡು ಇಲ್ಲಿಗೆ ಬರುತ್ತೆ. 10 cm ಒಂದು ಲೈನನ್ನು ಡ್ರಾ ಮಾಡಬೇಕು. ಇಲ್ಲಿಂದ ಒಂದು ಲೈನನ್ನು ಹಿಂಗೆ ಡ್ರಾ ಮಾಡ್ತಿದ್ದೀವಿ. 10 cm ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಇದೆಯಲ್ಲ, ಇಲ್ಲಿಗೆ ಬರುತ್ತೆ 10 cm. ಸೊ ಅವಾಗ ನಾವು ಈ ಒಂದು ಪಾಯಿಂಟಿಂದ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಪಾಯಿಂಟಿಂದ ನಾವು 2 ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. 2 ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇದು 2 ಟ್ಯಾಂಜೆಂಟ್ಸನ್ನು ಡ್ರಾ ಮಾಡ್ತಿದ್ದೀವಿ ಅಂತಂದರೆ ನಮಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬೇಕಾಗುತ್ತೆ. ಇಲ್ಲಿ ಹಂಗೆ ಡೈರೆಕ್ಟಾಗಿ ನಾವು ಇಲ್ಲಿಂದ ಹಿಂಗೆ ಡ್ರಾ ಮಾಡೋಕ್ಕೆ ಬರೋಂಗಿಲ್ಲ ಇದನ್ನು. ಬಟ್ ಅದಕ್ಕೆ ಕೆಲವೊಂದು ಮೆಥಡ್ಸ್ ಅಂತ ಇದ್ದಾವೆ. ನಾವಿಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ತೊಗೋಬೇಕು. ಇಲ್ಲಿ ಯಾವ ಒಂದು ಲೈನ್ಗೆ ಅಂತಂದರೆ, ಇಲ್ಲಿ 10 cm ಏನು ಬಂದಿದೆಯಲ್ಲ, ಇದು ಇಲ್ಲಿಂದ ಇಲ್ಲಿಗೆ 10 cm ಇದೆಯಲ್ಲ, ಈ 10 cm ಲೈನಿಗೆ ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡ್ಕೋಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದರೆ ನಿಮಗೆ ಗೊತ್ತಿದೆ, ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ ತೊಗೊತೀವಿ. ಜಾಸ್ತಿ ತೊಗೊಂಡ್ಬಿಟ್ಟು ಒಂದು ನಾವು ಆರ್ಕನ್ನು ಡ್ರಾ ಮಾಡ್ತೀವಿ. ಹಿಂಗೆ ಇಲ್ಲಿಂದ ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಒಂದು ಲೈನನ್ನು ಹಿಂಗೆ ಆರ್ಕನ್ನು ಕಟ್ ಮಾಡಬೇಕು. ಹಿಂಗೆ ಈ ಕಡೆ ಒಂದು ಮತ್ತು ಕೆಳಗಡೆ ಒಂದು, ಇಲ್ಲಿ ಈ ಥರ ಆರ್ಕನ್ನು ಕಟ್ ಮಾಡ್ತೀವಿ. ಅದೇ ಥರ ಈ ಕಡೆ ರೈಟ್ ಸೈಡಲ್ಲಿ ಈ ಕಡೆ ಪಾಯಿಂಟಲ್ಲಿ ಇಟ್ಕೊಂಡು ಮತ್ತೊಂದು ಸಲ ನಾವು ಆರ್ಕನ್ನು ಹಿಂಗೆ ಎಡಕ್ಕೂ ಕನೆಕ್ಟ್ ಆಗಂಗೆ, ಇದಕ್ಕೂ ಮತ್ತು ಇದಕ್ಕೆ ಕನೆಕ್ಟ್ ಆಗಂಗೆ ಆರ್ಕನ್ನು ಕಟ್ ಮಾಡ್ತೀವಿ. ಹಿಂಗೆ ಎಕ್ಸಾಕ್ಟ್ಲಿ ಸೇಮ್ ಇದು.
ಫಿಕ್ಸ್ಡ್ ಇರಬೇಕಿದು. ಇದನ್ನು ಕಾಂಟ್ರಾಕ್ಷನ್ ಮಾಡೋದು ಅಥವಾ ಎಕ್ಸ್ಟೆಂಡ್ ಮಾಡೋದು ಮಾಡೋಕ್ಕೆ ಹೋಗಬಾರ್ದು. ಇದು ಫಿಕ್ಸ್ ಇರಬೇಕಿದು. ಈ ಒಂದು ಕಂಪಾಸ್ ಏನಿದೆಯಲ್ಲ ಇದು ಫಿಕ್ಸ್ ಇರಬೇಕು. ದೆನ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಕೀಪ್ ಇಟ್ ದಿಸ್ ಸೈಡ್. ಇದನ್ನು ಜಾಯಿನ್ ಮಾಡ್ಕೋಬೇಕು. ಈಗ ನಾವು ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಬೋತ್ ದ ಆರ್ಕ್ಸ್ ಇಲ್ಲಿದಾವಲ್ಲ, ಇದು ಒಂದು ಪಾಯಿಂಟು ಮತ್ತು ಈ ಪಾಯಿಂಟು, ಇದನ್ನು ಜಾಯಿನ್ ಮಾಡಬೇಕು. ಈ ಥರ ಜಾಯಿನ್ ಮಾಡ್ತಿದ್ದೀವಿ. ಜಾಯಿನ್ ಮಾಡಿ ಆದಮೇಲೆ ಈ ಒಂದು ಲೈನು ಮತ್ತು ಈ ಲೈನ್ ಇದು ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಡ್ರಾ ಮಾಡ್ಕೊಂಡು ಆದಮೇಲೆ ನೋಡ್ರಿ ಇಲ್ಲಿ ಈ ಲೈನು ಮತ್ತು ಈ ಲೈನು ಇಲ್ಲಿ ಕಾಂಟ್ಯಾಕ್ಟ್ ಆಗಿದ್ದಾವೆ. ಇಲ್ಲಿಂದ ಇಟ್ಕೊಂಡ್ಬಿಟ್ಟು ಒಂದು ಸರ್ಕಲನ್ನು ಡ್ರಾ ಮಾಡ್ಬೇಕು. ಈಗ ನಾವು ಯಾವುದು ಕಂಪಾಸನ್ನು ಯೂಸ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಫಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ದೊಡ್ಡದಾಗಿ ಸರ್ಕಲನ್ನು ಡ್ರಾ ಮಾಡಬೇಕು. ಇಲ್ಲಿಗೆ ಈ ಕಡೆ ಎಂಡ್ ಪಾಯಿಂಟ್ ಆಫ್ ದಿಸ್ 10 ಸೆಂಟಿಮೀಟರ್ ಇನ್ ಲೈನ್ ಇದೆಯಲ್ಲ, ಇಲ್ಲಿಂದ ಒಂದು ದೊಡ್ಡದಾಗಿ ಒಂದು ಕಡೆ ಮೆಜರ್ಮೆಂಟ್ ತಗೊಂಡ್ರೆ ಸಾಕಿದು, ಎರಡು ಕಡೆ ಆಟೋಮೆಟಿಕಲಿ ಬರುತ್ತೆ. ಹಿಂಗೆ ಒಂದು ದೊಡ್ಡದಾಗಿ ಈ ಥರ ಸರ್ಕಲನ್ನು ಡ್ರಾ ಮಾಡಬೇಕು. ಹಿಂಗೆ ಇಲ್ಲಿ ಈ ಒಂದು ಲೈನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಮತ್ತು 10 ಸೆಂಟಿಮೀಟರ್ ಲೈನ್ ಡ್ರಾ ಮಾಡಿದ್ವಲ್ಲ, ಈ ಒಂದು ಲೈನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಮತ್ತು ನಾವು 10 ಸೆಂಟಿಮೀಟರ್ ಡ್ರಾ ಮಾಡಿದ್ವಲ್ಲ, ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ಇದನ್ನು ಇಟ್ಕೊಂಡ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಹಿಂಗೆ ಇದನ್ನು ಕಂಪಾಸನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಸರ್ಕಲನ್ನು ಈ ಥರ ಡ್ರಾ ಮಾಡಬೇಕು. ಯಾವಾಗ ಸರ್ಕಲನ್ನು ಡ್ರಾ ಮಾಡ್ತೀವೋ ನೋಡಿರಿ, ಈ ಒಂದು ಒರಿಜಿನಲ್ ಫಸ್ಟ್ ಸರ್ಕಲ್ ಏನಿದೆಯಲ್ಲ, ಫಸ್ಟ್ ಸರ್ಕಲ್ಲು ಮತ್ತು ಈಗ ನೆಕ್ಸ್ಟ್ ಸರ್ಕಲ್ ಏನು ಬಂದಿದೆಯಲ್ಲ ದೊಡ್ಡದಾಗಿ, ಇವೆರಡೂ ಒಂದು ಹತ್ರ ಕನೆಕ್ಟ್ ಆಗ್ತವೆ. ಇಲ್ಲಿ ಈ ಪಾಯಿಂಟು ಮತ್ತು ಅದೇ ಥರ ಈ ಪಾಯಿಂಟು ಎರಡರ ಹತ್ರ ಕನೆಕ್ಟ್ ಆಗುತ್ತೆ. ಇಲ್ಲೊಂದು ಕನೆಕ್ಟ್ ಆಗುತ್ತೆ, ಇಲ್ಲೊಂದು ಕನೆಕ್ಟ್ ಆಗುತ್ತೆ. ನಾವು ಸೆಂಟರ್ ಆಫ್ ದ ಸರ್ಕಲಿಂದ ಆ ಪಾಯಿಂಟ್ಸ್ ಏನು ಕನೆಕ್ಟ್ ಆಗಿದ್ದಾವಲ್ಲ ಅಲ್ಲಿಂದ ಒಂದು ಲೈನನ್ನು ಹಿಂಗೆ ಡ್ರಾ ಮಾಡಬೇಕು. ಹಿಂಗೆ ಈ ಥರ. ಅದೇ ಥರ ಇನ್ನೊಂದು ಲೆಫ್ಟ್ ಈ ಕಡೆ ಕೆಳಗಡೆ ಡೌನ್ವರ್ಡ್ಸ್ನಲ್ಲಿ ಈ ಥರ ಡ್ರಾ ಮಾಡಿದ್ದೀವಿ. ಅಂದರೆ ಈ ಒಂದು ದೊಡ್ಡ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ಲು ಮತ್ತು ಫಸ್ಟ್ಗೆ ನಾವು ಡ್ರಾ ಮಾಡಿರ್ತಕ್ಕಂಥ ಸರ್ಕಲ್ಲು ಇವೆರಡೂ ಇಲ್ಲಿ ಕನೆಕ್ಟ್ ಆಗಿದ್ದಾವೆ. ಇದಕ್ಕೆ ಸೆಂಟರ್ ಆಫ್ ದ ಸರ್ಕಲಿಂದ ಈ ಪಾಯಿಂಟ್ ಮೂಲಕ ಒಂದು ಲೈನನ್ನು ಹಿಂಗೆ ಡ್ರಾ ಮಾಡಬೇಕು. ಅದೇ ಥರ ಈ ಕಡೆ ಒಂದು ಈ ಸರ್ಕಲ್ಲು ಮತ್ತು ಈ ಸರ್ಕಲ್ ಇಲ್ಲಿ ಕನೆಕ್ಟ್ ಆಗಿದ್ವಲ್ಲ, ಈ ಪಾಯಿಂಟು ಸೆಂಟರ್ ಆಫ್ ದ ಸರ್ಕಲಿಂದ ಇದ್ರ ಮುಖಾಂತರ ಒಂದು ಲೈನನ್ನು ಡ್ರಾ ಮಾಡಬೇಕು. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಈ ಸರ್ಕಲ್ಲು ಮತ್ತು ಇವೆರಡು ಸರ್ಕಲ್ ಏನು ಕನೆಕ್ಟ್ ಆಗಿದಾವಲ್ಲ ಪಾಯಿಂಟ್, ಈ ಒಂದು ಒರಿಜಿನಲ್ ಫಸ್ಟ್ ಸರ್ಕಲ್ಲು ಮತ್ತು ಸೆಕೆಂಡ್ ಸರ್ಕಲ್ಲು ಏನು ಕನೆಕ್ಟ್ ಆಗಿದ್ವಲ್ಲ ಪಾಯಿಂಟು, ಆ ಪಾಯಿಂಟು ಮತ್ತು ಈ ಲೈನ್ ಡ್ರಾ ಮಾಡಿದ್ದೀವಲ್ಲ, ಈ ಮೂರು ಪಾಯಿಂಟ್ ಇಲ್ಲಿ ಕನೆಕ್ಟ್ ಆಗಿದ್ದಾವೆ. ಇಲ್ಲಿಂದ ಈ ಒಂದು 10 ಸೆಂಟಿಮೀಟರ್ ಹೊರಗಡೆ ಎಕ್ಸ್ಟರ್ನಲ್ ಪಾಯಿಂಟ್ ಏನಿದೆಯಲ್ಲ ಈ ಪಾಯಿಂಟು, ಈ ಪಾಯಿಂಟಿಂದ ಇದಕ್ಕೆ ಕನೆಕ್ಟ್ ಆಗಂಗೆ ಒಂದು ಸ್ಕೇಲ್ ತೊಗೊಂಡು ಲೈನನ್ನು ಡ್ರಾ ಮಾಡಬೇಕು. ಹಿಂಗೆ ಇದ್ರ ಮುಖಾಂತರ ಹಿಂಗೆ ಪಾಸಾಗಿ ಹೋಗಂಗೆ ನಾವು ಲೈನನ್ನು ಹಿಂಗೆ ಡ್ರಾ ಮಾಡಿದೆ ಅಂತಂದರೆ ಇದು ನಮಗೆ ಟ್ಯಾಂಜೆಂಟ್ ಅಂತ ಕರಿತೀವಿ. ಇದು ಏನಿದೆಯಲ್ಲ ಇದನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಸ್ವಲ್ಪ ಬೋಲ್ಡಾಗಿ ಡ್ರಾ ಮಾಡ್ತೀವಿ ನೋಡ್ರಿ. ಇಲ್ಲಿ ಇದು ಇಲ್ಲಿಂದ ಹಿಂಗೆ ಪಾಸಾಗಿ ಹೋಗಂಗೆ ಇದನ್ನು ಈ ಥರ ಡ್ರಾ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಇದನ್ನು ಕೂಡ ಬೋಲ್ಡಾಗಿ ಡ್ರಾ ಮಾಡ್ತೀನಿ. ಇಲ್ಲಿ ಈ ಥರ ಡ್ರಾ ಮಾಡಿದ್ದೀವಲ್ಲ, ಇದು ನಮಗೆ ಬೇಕಾಗಿರ್ತಕ್ಕಂಥ ಟ್ಯಾಂಜೆಂಟ್ಸ್. ಕೆಲವೊಂದು ಸಲ ಇಲ್ಲಿ ಮೆಜರ್ ದ ಟ್ಯಾಂಜೆಂಟ್ಸ್ ಅಂತ ಇರುತ್ತೆ ಕ್ವಶನ್ನು. ಆವಾಗ ಇಲ್ಲಿಂದ ಸ್ಕೇಲ್ ತೊಗೊಂಡ್ಬಿಟ್ಟು ನಾವು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಇದ್ರದ್ದು ಹಿಂಗೆ ಸ್ಕೇಲ್ ತೊಗೊಂಡು ಇದು ಎಷ್ಟು ಸೆಂಟಿಮೀಟ್ರ್ ಐತೆ ಅಂತಂದೇಳಿ ಇಲ್ಲಿ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ನೋಡಿರಿ, ಇಲ್ಲಿಂದ ಈ ಟ್ಯಾಂಜೆಂಟ್ ಅನ್ನೋದು ಅಪ್ರಾಕ್ಸಿಮೇಟ್ಲಿ ಒಂದು 10 ಸೆಂಟಿಮೀಟ್ರ್ ಬರ್ಬೋದು. ಇದು ಒಂದು ವೇಳೆ ಕೇಳಿದರೆ ಮೆಜರ್ ದ ಟ್ಯಾಂಜೆಂಟ್ಸ್ ಅಂತ ಕೇಳಿದರೆ ಇದು 9.8 ಅಂತ ಐತೆ. ಸೊ ಒಂದು ವೇಳೆ ಕೇಳಿದರೆ ನಾವು ಅದನ್ನು ಮೆಜರ್ಮೆಂಟ್ ಮಾಡಬೇಕು. ಇವಾಗ ಗೊತ್ತಾಯ್ತಲ್ಲ, ಇವು ಟ್ಯಾಂಜೆಂಟ್ಸ್. ಈ ಥರ ನಾವು ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಫಸ್ಟ್ ಒಂದು ಸರ್ಕಲನ್ನು ಡ್ರಾ ಮಾಡಿದ್ವಿ ನಾವು. ಎಷ್ಟದು 3 ಸೆಂಟಿಮೀಟರ್ ಇರ್ತಕ್ಕಂಥ ರೇಡಿಯಸ್, ಇದು ಕಂಪಾಸ್ನಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು 3 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸರ್ಕಲನ್ನು ಡ್ರಾ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ, ಇಲ್ಲಿ 10 ಸೆಂಟಿಮೀಟರ್ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಇದೆಯಲ್ಲ, ಅಂದರೆ ಇಲ್ಲಿ ಸೆಂಟರ್ ಆಫ್ ದ ಸರ್ಕಲಿಂದ 10 ಸೆಂಟಿಮೀಟರ್ ಹೊರಗಡೆ ಒಂದು ಲೈನನ್ನು ಡ್ರಾ ಮಾಡಿದ್ವಿ. ಈಗ ನಮಗೆ ಬೇಕಾಗಿರೋದು ಈ ಪಾಯಿಂಟಿಂದ ಹಿಂಗೆ ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. ಹಿಂಗೊಂದು ಮತ್ತು ಈ ಕಡೆ ಒಂದು ಪೇರ್ ಆಫ್ ಅಂತ ಕೇಳಿರೋದ್ರಿಂದ ಈ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ಸರ್ಕಲ್ಗೆ ಮ್ಯಾಕ್ಸಿಮಮ್ 2 ಅಂತ ನಾವು 2 ಟ್ಯಾಂಜೆಂಟ್ಸನ್ನು ಡ್ರಾ ಮಾಡೋಕ್ಕೆ ಸಾಧ್ಯ. ಅಷ್ಟೇ ಪಾಸಿಬಲ್. ಅದಕ್ಕಿಂತ ಜಾಸ್ತಿ ನಾವು ಮಾಡೋಕ್ಕೆ ಬರೋಂಗಿಲ್ಲ ಎಕ್ಸ್ಟರ್ನಲ್ ಪಾಯಿಂಟಿಂದ ಸರ್ಕಲ್ಗೆ.
ಹಾಗಾಗಿ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ ಇಲ್ಲಿ 10 ಸೆಂಟಿಮೀಟರ್ ಹಿಂಗೆ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಇದೆಯಲ್ಲ, ಸೆಂಟರ್ ಆಫ್ ದ ಸರ್ಕಲಿಂದ 10 ಸೆಂಟಿಮೀಟರ್ ಹಿಂಗೆ ನಾವು ಮೆಸರ್ಮೆಂಟ್ ತೊಗೊಂಡ್ವಿ, ಇಲ್ಲಿಗೆ ಬಂತು. ಆಮೇಲೆ ಈ ಒಂದು ಲೈನಿಗೆ 10 ಸೆಂಟಿಮೀಟರ್ ಲೈನಿಗೆ ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಮಾಡಬೇಕಾಗಿದೆ. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದರೆ ಇಲ್ಲಿ ಕಾಂಪಾಸಿಂದ ಇಲ್ಲಿಂದ ಹಿಡ್ಕೊಂಡ್ಬಿಟ್ಟು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಈ ಕಡೆ ಒಂದು ಆರ್ಕ್ ಹಾಕ್ತೀವಿ, ನೆಕ್ಸ್ಟ್ ಈ ಕಡೆ ಒಂದು ಆರ್ಕ್ ಹಾಕ್ತೀವಿ, ನೆಕ್ಸ್ಟ್ ಇಲ್ಲಿಂದ ರೈಟ್ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅವೆರಡು ಆರ್ಕ್ ಅದನ್ನು ಕಾಂಟ್ರಾಕ್ಷನ್ನು ಮತ್ತು ಎಕ್ಸ್ಟೆಂಡ್ ಮಾಡ್ದೇ ಇದನ್ನು ಫಿಕ್ಸ್ಡ್ ಆಗಿ ಇಟ್ಕೊಂಡು ಈ ಪಾಯಿಂಟ್ ಹತ್ರ ಇಟ್ಕೊಂಡು ಇವೆರಡಕ್ಕೂ ಕನೆಕ್ಟ್ ಮಾಡ್ತೀವಿ. ಹಿಂಗೆ ಕನೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬರುತ್ತೆ, ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಬೋತ್ ದ ಆರ್ಕ್ಸ್ ಏನದವಲ್ಲ ಅದನ್ನು ನಾವು ಜಾಯಿನ್ ಮಾಡ್ತೀವಿ. ಹಿಂಗೆ ಜಾಯಿನ್ ಮಾಡಿದಾಗ ನಮಗೆ ಇಲ್ಲೊಂದು ಸೆಂಟರ್ ಆಫ್ ದ ಸೆಂಟರ್ ಪಾಯಿಂಟ್ಸ್ ಕಾಣುತ್ತಿದೆ. ಯಾವುದು ಈ ಒಂದು 10 ಸೆಂಟಿಮೀಟರ್ ಲೈನು ಮತ್ತು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬರುತ್ತೆ. ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಕಂಪಾಸನ್ನು ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡದಾಗಿ ಸರ್ಕಲನ್ನು ಡ್ರಾ ಮಾಡ್ತೀವಿ. ಹಿಂಗೆ ಸರ್ಕಲನ್ನು ಡ್ರಾ ಮಾಡಿ ಆದಮೇಲೆ ಈಗ ಈ ಸರ್ಕಲ್ಲು ಮತ್ತು ಫಸ್ಟ್ಗೆ ನಾವು ಡ್ರಾ ಮಾಡಿರ್ತಕ್ಕಂಥ ಎರಡೂ ಸರ್ಕಲ್, ಈ ಸರ್ಕಲ್ಲು ಒಂದು ಹತ್ರ ಕನೆಕ್ಟ್ ಆಗ್ತವೆ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಮುಖಾಂತರ ಸೆಂಟರ್ ಆಫ್ ದ ಸರ್ಕಲಿಂದ ಹಿಂಗೊಂದು ಲೈನ್ ಡ್ರಾ ಮಾಡ್ತೀವಿ. ಅದೇ ಥರ ಇಲ್ಲಿ ಕೂಡ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದಿರುತ್ತೆ, ಇಲ್ಲಿಂದ ಒಂದು ಲೈನನ್ನು ಹಿಂಗೆ ಡ್ರಾ ಮಾಡ್ತೀವಿ. ಯಾವಾಗ ಈ ಮೂರು ಒಂದು ಹತ್ರ ಕನೆಕ್ಟ್ ಆಗ್ತಾವೋ ಆವಾಗ ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ದೊಡ್ಡದಾಗಿ ಲೈನನ್ನು ಹಿಂಗೆ ಡ್ರಾ ಮಾಡಬೇಕು ಬೋಲ್ಡಾಗಿ. ಇದೇ ನಮಗೆ ಬೇಕಾಗಿರತಕ್ಕಂಥ ಟ್ಯಾಂಜೆಂಟ್ಸ್. ಈ ಥರ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಇದು ಫಸ್ಟ್ ಮೆಥಡ್. ಇದು ಒಂದು ಮೆಥಡ್. ಇದು 2 ಮಾರ್ಕಿಗೆ ಇಲ್ಲ 3 ಮಾರ್ಕಿಗೆ ಬರ್ಬೋದು. ಈ ಸಲ 3 ಮಾರ್ಕಿಗೆ ಬರೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ನಾವು ಎಕ್ಸ್ಟರ್ನಲ್ ಪಾಯಿಂಟಿಂದ ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಈ ಥರ ಮಾಡ್ತೀವಿ. ಇದು ಒಂದು ಮೆಥಡು. ಥ್ಯಾಂಕ್ ಯು.